ನಮಸ್ಕಾರ ಸ್ನೇಹಿತರೆ, ನಾನು ಚಾಣಕ್ಯ ಗ್ರಾಮರ್ ಸರಣಿಯ 37ನೇ ದಿನಕ್ಕೆ ಸ್ವಾಗತ. ನಾವು ಸಣ್ಣ ಸಣ್ಣ ವಾಕ್ಯಗಳನ್ನು ಮಾತನಾಡಲು ಕಲಿತಿದ್ದೇವೆ. ಆದರೆ ಉದ್ದವಾದ ಮತ್ತು ಸ್ಪಷ್ಟವಾದ ವಾಕ್ಯಗಳನ್ನು ಮಾತನಾಡಬೇಕಾದರೆ ನಮಗೆ ಒಂದು ಜೋಡಿಸುವ ಪದ ಬೇಕು. ಇದನ್ನೇ ಇಂಗ್ಲಿಷ್ನಲ್ಲಿ ಕಂಜಂಕ್ಷನ್ಸ್ ಎಂದು ಕರೆಯುತ್ತೇವೆ. ಇವುಗಳು ಎರಡು ವಾಕ್ಯಗಳ ನಡುವೆ ಒಂದು ಲಿಂಕ್ ಅಥವಾ ಸೇತುವೆಯಂತೆ ಕೆಲಸ ಮಾಡುತ್ತವೆ. ಉದಾಹರಣೆಗೆ, ನನಗೆ ಕಾಫಿ ಬೇಕು ಮತ್ತು ಬಿಸ್ಕತ್ತು ಬೇಕು. ಇಲ್ಲಿ ಮತ್ತು ಎಂಬುದು ಸಂಯೋಜಕ. ಭಾಗ 1, ಪ್ರಮುಖ ಕಂಜಂಕ್ಷನ್ಸ್, ಕಾಮನ್ ಕಂಜಂಕ್ಷನ್ಸ್. ಇಂಗ್ಲಿಷ್ನಲ್ಲಿ ನಾವು ಅತಿ ಹೆಚ್ಚು ಬಳಸುವ 3 ಮುಖ್ಯ ಸಂಯೋಜಕಗಳು ಇಲ್ಲಿವೆ. ಆ್ಯಂಡ್ ಮತ್ತು ಒಂದೇ ರೀತಿಯ 2 ವಿಷಯಗಳನ್ನು ಸೇರಿಸಲು ಇದನ್ನು ಬಳಸ್ತೀವಿ. ಉದಾಹರಣೆಗೆ, ಐ ಲೈಕ್ ಟೀ ಆ್ಯಂಡ್ ಕಾಫಿ. ನನಗೆ ಚಹಾ ಮತ್ತು ಕಾಫಿ ಇಷ್ಟ. ಬಟ್ ಆದರೆ 2 ವಿರುದ್ಧವಾದ ವಿಚಾರಗಳನ್ನು ಹೇಳುವಾಗ ಇದನ್ನು ಬಳಸ್ತೀವಿ. ಉದಾಹರಣೆಗೆ, ಹಿ ಈಸ್ ರಿಚ್ ಬಟ್ ಅನ್ಹ್ಯಾಪಿ. ಅವನು ಶ್ರೀಮಂತ ಆದರೆ ಅತೃಪ್ತ. ಆರ್ ಅಥವಾ ಎರಡರಲ್ಲಿ ಒಂದನ್ನು ಆರಿಸಿಕೊಳ್ಳುವಾಗ ಇದನ್ನು ಬಳಸ್ತೀವಿ. ಉದಾಹರಣೆಗೆ, ಡು ಯು ವಾಂಟ್ ಟೀ ಆರ್ ಮಿಲ್ಕ್? ನಿನಗೆ ಚಹಾ ಬೇಕಾ ಅಥವಾ ಹಾಲು ಬೇಕಾ? ಭಾಗ 2, ಕಾರಣ ಮತ್ತು ಫಲಿತಾಂಶ, ಬಿಕಾಸ್ ಆ್ಯಂಡ್ ಸೋ. ಮಾತನಾಡುವಾಗ ಕಾರಣ ನೀಡಲು ನಾವು ಈ ಪದಗಳನ್ನು ಬಳಸುತ್ತೇವೆ. ಬಿಕಾಸ್ ಏಕೆಂದರೆ, ಒಂದು ಕೆಲಸಕ್ಕೆ ಕಾರಣ ಹೇಳಲು ಬಳಸ್ತೀವಿ. ಉದಾಹರಣೆಗೆ, ಐ ಆಮ್ ಲೇಟ್ ಬಿಕಾಸ್ ಇಟ್ ಈಸ್ ರೈನಿಂಗ್. ಮಳೆ ಬರುತ್ತಿರುವುದರಿಂದ ನಾನು ತಡವಾಗಿ ಬಂದೆ. ಸೊ ಆದ್ದರಿಂದ ಒಂದು ಕೆಲಸದ ಫಲಿತಾಂಶ ಹೇಳಲು ಬಳಸ್ತೀವಿ. ಇಟ್ ವಾಸ್ ರೈನಿಂಗ್ ಸೊ ಐ ಸ್ಟೇಡ್ ಹೋಮ್. ಮಳೆ ಬರುತ್ತಿತ್ತು, ಆದ್ದರಿಂದ ನಾನು ಮನೆಯಲ್ಲೇ ಉಳಿದೆ. ಭಾಗ 3, ವಾಕ್ಯಗಳನ್ನು ಜೋಡಿಸುವ ಮ್ಯಾಜಿಕ್, ಎಕ್ಸಾಂಪಲ್ಸ್. ಸಣ್ಣ ವಾಕ್ಯಗಳನ್ನು ದೊಡ್ಡದಾಗಿ ಮಾಡುವುದು ಹೇಗೆ ನೋಡಿ. ಸಣ್ಣ ವಾಕ್ಯಗಳು: ಐ ವೆಂಟ್ ಟು ದ ಶಾಪ್, ಐ ಬಾಟ್ ಅ ಪೆನ್. ಜೋಡಿಸಿದ ವಾಕ್ಯ: ಐ ವೆಂಟ್ ಟು ದ ಶಾಪ್ ಆ್ಯಂಡ್ ಬಾಟ್ ಅ ಪೆನ್. ಸಣ್ಣ ವಾಕ್ಯಗಳು: ಶಿ ಸ್ಟಡೀಡ್ ಹಾರ್ಡ್, ಶಿ ಫೇಲ್ಡ್ ದ ಎಕ್ಸಾಮ್. ಜೋಡಿಸಿದ ವಾಕ್ಯ: ಶಿ ಸ್ಟಡೀಡ್ ಹಾರ್ಡ್ ಬಟ್ ಶಿ ಫೇಲ್ಡ್ ದ ಎಕ್ಸಾಮ್. ಸ್ನೇಹಿತರೆ, ಇವತ್ತು ನೀವು ವಾಕ್ಯಗಳನ್ನು ಸುಂದರವಾಗಿ ಜೋಡಿಸುವ ಕಂಜಂಕ್ಷನ್ಸ್ ಬಗ್ಗೆ ತಿಳಿದುಕೊಂಡಿದ್ದೀರಿ. ಇವತ್ತಿನ ಹೋಮ್ವರ್ಕ್ ಇಲ್ಲಿದೆ. ಐ ಲೈಕ್ ಇಂಗ್ಲಿಷ್ ಡ್ಯಾಶ್ ಐ ಲೈಕ್ ಕನ್ನಡ. ಈ ಖಾಲಿ ಜಾಗದಲ್ಲಿ ಯಾವ ಪದ ಬರಬೇಕು? ಆ್ಯಂಡ್, ಬಟ್, ಆರ್. ನಿಮ್ಮ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾಳೆ ನಾವು ಕಾಲಗಳು ಅಂದರೆ ಸಮಯಕ್ಕೆ ತಕ್ಕಂತೆ ಇಂಗ್ಲಿಷ್ ಮಾತನಾಡುವುದು ಹೇಗೆ ಎಂಬ ಅತ್ಯಂತ ಪ್ರಮುಖ ಪಾಠವನ್ನು ಶುರು ಮಾಡೋಣ. ಧನ್ಯವಾದಗಳು.